ವಿಡಿಯೋನ ಮಾಡಿ ಕೆಲವು ಕಾಲೇಜ್ನ ವಿಡಿಯೋಸ್ನ ತೋರಿಸ್ತಾ ಇರ್ತಾರೆ. ಸಡನ್ಲಿ ಅದರಲ್ಲಿ ಚಾಂಗು ಮೇಲಿನಿಂದ ಕೆಳಗೆ ಬೀಳೋ ವಿಡಿಯೋನ ಪ್ಲೇ ಆಗುತ್ತೆ. ಸೊ ಆಗ ಇಲ್ಲಿ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಚಾಂಗು ಸೂಸೈಡ್ ಮಾಡಿಕೊಂಡಿರ್ಲಿಲ್ಲ, ಯಾರೋ ಆತನನ್ನ ನೂಕಿದ್ದಾರೆ ಎಂದು. ಆ ವಿಡಿಯೋನ ನೋಡ್ತಿದ್ದಂತೆ ಇಲ್ಲಿ ಚಾನ್ವಿ ತುಂಬಾನೇ ಎಮೋಷನಲ್ ಆಗ್ತಾರೆ. ಸ್ಟೂಡೆಂಟ್ಸ್ ಒಪಿನಿಯನ್ ಕೂಡ ಚೇಂಜ್ ಆಗುತ್ತೆ. ಈಗ ಚಾನ್ಗುನ ಕೇಸ್ ಸೂಸೈಡ್ ಕೇಸ್ ಅಲ್ಲ, ಮರ್ಡರ್ ಕೇಸ್ ಆಗಿತ್ತು. ಸೊ ಅದನ್ನ ಈಗ ಪೊಲೀಸರು ಅಗೇನ್ ರೀಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಚಾನ್ವಿ ಬ್ರೇಕ್ ಡೌನ್ ಆಗಿ ತುಂಬಾನೇ ಕೂಗ್ತಾ ಇರ್ತಾರೆ. ಅಂಡ್ ಇನ್ನೊಂದ್ ಸೈಡ್ ನಾವು ಇಲ್ಲಿ ಬಿಯೋಮಿಯನ್ನ ನೋಡ್ತೇವೆ. ಆತನಿಗೆ ಸ್ವಲ್ಪ ಡೌಟ್ ಬಂದಿರುತ್ತೆ, ಏಕೆಂದರೆ ಸೇಮ್ ಶೂಸ್ ಅನ್ನ ಆತನ ಫ್ರೆಂಡ್ಗೆ ಗಿಫ್ಟ್ ಮಾಡಿದ್ದ. ಸೊ ಹಾಗಾಗಿ ಆತ ನೆಕ್ಸ್ಟ್ ಡೇ ಓಸಂಗನನ್ನ ಮೀಟ್ ಮಾಡಿ ಆತನ ಹತ್ತಿರ ಮಾತನಾಡ್ತಾ ಇರ್ತಾನೆ. ಏಕೆಂದರೆ ಆತನಿಗೆ ಓಸಂಗ್ನ ಮೇಲೆ ಡೌಟ್ ಇರುತ್ತೆ, ಈತನೇ ಆ ವಿಡಿಯೋ ಪ್ಲೇ ಮಾಡಿರ್ಬೋದು ಎಂದು. ಈತನಿಗೆ ಹೇಗೆ ಡೌಟ್ ಬಂತಂತ ನನಗೆ ಆಲ್ರೆಡಿ ಹೇಳಿದೆ, ಏಕೆಂದ್ರೆ ಆ ಶೂಸ್ ಅನ್ನ ಆತ ಓಸಂಗಿಗೆ ಗಿಫ್ಟ್ ಮಾಡಿದ್ದ. ಸೊ ಅವತ್ತು ಆ ವಿಡಿಯೋ ಪ್ಲೇ ಮಾಡುವಾಗ ಆ ಶೂಸ್ ಅನ್ನ ನೋಡಿದ್ದ. ಸೊ ಹಾಗಾಗಿ ಆತನಿಗೆ ಓಸಂಗ್ನ ಮೇಲೆ ಡೌಟ್ ಇತ್ತು. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಡೇ ಬಿಯೋಮ್ ಕಾಲೇಜ್ಗೆ ಬರುವಾಗ ಅದೇ ಶೂಸ್ ಅನ್ನ ಹ್ಯಾಂಗ್ ಮಾಡಲಾಗಿರುತ್ತೆ. ಅದನ್ನ ನೋಡಿ ಇಲ್ಲಿ ಬಿಯೋಮ್ಗೆ ಶಾಕ್ ಆಗುತ್ತೆ. ಅದೇ ಟೈಮ್ ಅಲ್ಲಿಗೆ ಓಸಂಗ್ ಬರ್ತಾನೆ. ಅಂಡ್ ಓಸಂಗ್ ಬಿಯೋಮ್ ಕೊಟ್ಟಿರೋ ಶೂಸ್ ಅನ್ನೇ ಹಾಕಿಕೊಂಡಿದ್ದಾನೆ. ಸೊ ಇಲ್ಲಿ ಬಿಯೋಮ್ನ ಡೌಟಿಗೆ ತಪ್ಪಾಗಿರುತ್ತೆ ಹಾಗೂ ಯೋಚನೆ ಮಾಡ್ತಾನೆ, ಓಸಂಗ್ ಅಲ್ಲ ಅಂದ್ರೆ ಬೇರೆ ಯಾರು ಈ ವಿಡಿಯೋನ ಪ್ಲೇ ಮಾಡಿರ್ಬೋದು ಎಂದು. ಇದರ ನಂತರ ಚಾನ್ವಿಯ ಬ್ರದರ್ನ ಕೇಸನ್ನ ಒಂದು ಲೇಡಿ ಪೊಲೀಸ್ ಆಫೀಸರ್ಗೆ ಕೊಡಲಾಗುತ್ತೆ. ಇನ್ನೊಂದ್ ಸೈಡ್ ಚಾನ್ವಿಗೆ ಅವಳ ಲಾಕರ್ ಅಲ್ಲಿ ಒಂದು ನೋಟ್ ಇರುತ್ತೆ, ಆಡಿಟೋರಿಯಂ ಹತ್ತಿರ ಬಾ ಎಂದು. ಸೊ ಅವಳು ಕೂಡ ಅಲ್ಲಿಗೆ ಬರ್ತಾಳೆ. ಅಂಡ್ ಅಲ್ಲಿಯೇ ಬಿಯೋಮ್ ನಿದ್ದ ಕೂಡ. ಆಗ ಚಾನ್ವಿ ಕೇಳ್ತಾಳೆ, ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಎಂದು. ಅದಕ್ಕೆ ಬಿಯೋಮ್ ಹೇಳ್ತಾನೆ, ನಾನು ನಿನ್ನ ಇಲ್ಲಿ ಬರುತ್ತಿರೋದನ್ನ ನೋಡಿದೆ, ಹಾಗಾಗಿ ನಾನು ನಿನ್ನ ಫಾಲೋ ಮಾಡಿಕೊಂಡು ಇಲ್ಲಿವರೆಗೂ ಬಂದೆ ಎಂದು. ಅದೇ ಟೈಮ್ ಅಲ್ಲಿಂದ ಯಾರೋ ಓಡಿ ಹೋಗ್ತಾರೆ. ಸೊ ಚಾನ್ವಿ ಹಾಗೂ ಬಿಯೋಮ್ ಆತನನ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ. ಬಟ್ ಆತ ಇವರ ಕೈಗೆ ಸಿಗಲ್ಲ. ಇಲ್ಲಿ ಪೊಲೀಸರಿಗೆ ಚಾನ್ವಿ ಚಾಂಗ್ನ ಸಿಸ್ಟರ್ ಅಂತ ಗೊತ್ತಾದಾಗ ಆ ಲೇಡಿ ಆಫೀಸರ್ ಚಾನ್ವಿಯನ್ನ ಮೀಟ್ ಮಾಡಿ ಅವಳ ಬ್ರದರ್ ಬಗ್ಗೆ ಕೇಳಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ ಚಾನ್ವಿಗೆ ಚಾಂಗ್ನ ಅಡಾಪ್ಟೆಡ್ ಪೇರೆಂಟ್ಸ್ ನ ಕಾಲ್ ಬರುತ್ತೆ. ಚಾಂಗುನ ಕೆಲವು ಐಟಮ್ಸ್ ಇಲ್ಲೇ ಇದೆ, ಬಂದು ಕೊಂಡು ಹೋಗು ಎಂದು. ಆಕ್ಚುಲಿ ಚಾಂಗು ಹಾಗೂ ಚಾನ್ವಿ ಇಬ್ಬರು ಕೂಡ ಅನಾಥರಾಗಿದ್ರು. ಸೊ ಇವರಿಬ್ಬರು ಕೂಡ ಅನಾಥ ಆಶ್ರಮದಲ್ಲಿ ಇದ್ರು. ಒನ್ ಡೇ ಒಂದು ಕಪಲ್ಸ್ ಬಂದು ಚಾಂಗುವನ್ನ ಅಡಾಪ್ಟ್ ಮಾಡಿಕೊಂಡು ಹೋಗ್ತಾರೆ. ಬಟ್ ಚಾನ್ವಿಯನ್ನ ಯಾರು ಕೂಡ ಕೊಂಡು ಹೋಗಲ್ಲ. ಬಟ್ ಇವರಿಬ್ಬರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸೊ ಇಲ್ಲಿ ಚಾನ್ವಿ ಅವಳ ಲೈಫ್ ಅನ್ನ ಅವಳೇ ಸೆಟಲ್ ಮಾಡಿರ್ತಾಳೆ. ಇದರ ನಂತರ ಚಾನ್ವಿ ಒಂದಿಗೆ ಚಾಂಗುನ ಐಟಮ್ಸ್ ಅನ್ನ ಕೊಂಡು ಹೋಗಲು ಬಂದಿರ್ತಾಳೆ. ಇಲ್ಲಿ ಚಾಂಗುನ ಅಡಾಪ್ಟೆಡ್ ಪೇರೆಂಟ್ಸ್ ಚಾಂಗುನ ಮೇಲೆ ಕೆಟ್ಟ ಅಭಿಪ್ರಾಯವನ್ನ ಇಟ್ಟಿದ್ರು. ಇದರಿಂದ ಇಲ್ಲಿ ಸೂಗೆ ಕೋಪ ಬಂದು ಅವರಿಗೆ ಬೈದು ಚಾಂಗುನ ಐಟಮ್ಸ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಬರ್ತಾರೆ. ಇಲ್ಲಿ ಸೂ ತುಂಬಾನೇ ಎಮೋಷನಲ್ ಆಗಿದ್ದ. ಆತ ತನ್ನ ಬ್ರದರ್ ಅನ್ನ ತುಂಬಾ ನೆನಪು ಮಾಡಿಕೊಳ್ತಿರ್ತಾನೆ ಹಾಗೂ ಕೂಗ್ತಿದ್ದ. ಆಗ ಚಾನ್ವಿ ಆತನಿಗೆ ಹಗ್ ಮಾಡಿ ಸಮಾಧಾನ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಇಲ್ಲಿ ಚಾಂಗುನ ಗರ್ಲ್ ಫ್ರೆಂಡ್ ಯುವನ್ ಹಾಗೂ ಸೂಗೆ ಹೇಳ್ತಾರೆ, ನಾನು ಪ್ರೆಗ್ನೆಂಟ್ ಆಗಿದ್ದೇನೆಂದು. ಅಂಡ್ ಇವರು ಮೂವರು ಕೂಡ ಫ್ರೆಂಡ್ಸ್ ಗಳಾಗಿದ್ರು. ಹಾಗಾಗಿ ಅವಳು ಈ ವಿಷಯವನ್ನ ಇವರೊಂದಿಗೆ ಶೇರ್ ಮಾಡ್ತಾಳೆ. ಚಾನ್ವಿ ಅವಳ ಬ್ರದರ್ ಯಾವಾಗಲೂ ಹೋಗುತ್ತಿದ್ದ ಒಂದು ಕಾಫಿ ಶಾಪ್ ಹತ್ರ ಬರ್ತಾರೆ ಹಾಗೂ ಅಲ್ಲಿಯ ಒಂದು ಹುಡುಗನೊಂದಿಗೆ ಮಾತನಾಡ್ತಿದ್ದಾಗ ಗೊತ್ತಾಗುತ್ತೆ ಆತ ಚಾಂಗುನ ಫ್ರೆಂಡ್ ಎಂದು. ಸೊ ಚಾಂಗುನ ಫ್ರೆಂಡ್ ಚಾನ್ವಿಯೊಂದಿಗೆ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಆಗ ಇಲ್ಲಿ ಆತ ಹೇಳ್ತಾನೆ ಹೇಗೆ ಚಾಂಗು ಆತನಿಗೆ ಹೆಲ್ಪ್ ಮಾಡ್ತಿದ್ದ ಹಾಗೂ ಎಷ್ಟು ಒಳ್ಳೆಯವನಾಗಿದ್ದ. ಈತನಿಗೆ ಯಾರಾದರೂ ರ್ಯಾಗಿಂಗ್ ಮಾಡುವಾಗ ಚಾಂಗು ಬಂದು ಬಚಾವ್ ಮಾಡ್ತಿದ್ದ, ಎಲ್ಲವನ್ನ ಕೂಡ ಹೇಳ್ತಾನೆ. ಅದನ್ನ ಕೇಳಿ ಇಲ್ಲಿ ಚಾನ್ವಿಗೆ ತುಂಬಾನೇ ಖುಷಿಯಾಗುತ್ತೆ. ಏಕೆಂದರೆ ಇಷ್ಟರವರೆಗೆ ಎಲ್ಲರೂ ಕೂಡ ಅವಳ ಬ್ರದರ್ ಬಗ್ಗೆ ತುಂಬಾನೇ ಕೆಟ್ಟದನ್ನೇ ಹೇಳಿದ್ರು. ಫಸ್ಟ್ ಟೈಮ್ ಆತನ ಬಗ್ಗೆ ಒಳ್ಳೆದನ್ನ ಕೇಳಿದಾಗ ಅವಳಿಗೆ ಖುಷಿ ಆಗುತ್ತೆ. ಚಾನ್ವಿ ಅಲ್ಲಿಂದ ಹೋದ ನಂತರ ಆತ ನೆನಪು ಮಾಡಿಕೊಳ್ತಾನೆ ಹೇಗೆ ಚಾಂಗು ಇಲ್ಲಿಗೆ ಬಂದು ಚಾನ್ವಿ ಬಗ್ಗೆ ಒಂದೊಂದು ವಿಷಯವನ್ನ ಕೂಡ ಹೇಳ್ತಿದ್ದುದನ್ನ. ಇನ್ನೊಂದ್ ಸೈಡ್ ಇಲ್ಲಿ ಯೋನ್ ಹಾಗೂ ಚಾಂಗುನ ಗರ್ಲ್ ಫ್ರೆಂಡ್ ಹಾಸ್ಪಿಟಲ್ ಬಂದಿರ್ತಾರೆ. ಏಕೆಂದರೆ ಅವಳು ಪ್ರೆಗ್ನೆಂಟ್ ಆಗಿತ್ತು. ಸೊ ಮಗು ಹೇಗೆ ಇದೆ ಅಂತ ನೋಡ್ಲಿಕ್ಕೋಸ್ಕರ ಬಂದಿರ್ತಾರೆ. ಇವರ ಟೈಮ್ ಬಂದಾಗ ಇವರು ಎದ್ದು ಒಳಗೆ ಹೋಗಲು ಟ್ರೈ ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಒಂದು ಹುಡುಗ ಫೋರ್ಸ್ಫುಲಿ ಒಳಗೆ ನುಗ್ಗಿ ಹೋಗ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ಜೋರಾಗಿ ಕೂಗೋ ಸೌಂಡ್ ಬರುತ್ತೆ. ನೆಕ್ಸ್ಟ್ ಇವರು ಒಳಗೆ ಹೋದಾಗ ಅಲ್ಲಿ ಡಾಕ್ಟರ್ ಇವರು ಚೆಕ್ಅಪ್ ಮಾಡಲು ಇವತ್ತು ಆಗಲ್ಲ, ನಾಳೆ ಬನ್ನಿ ಎಂದು ಹೇಳ್ತಾಳೆ. ಅಂಡ್ ಇಲ್ಲಿ ಡಾಕ್ಟರ್ ತುಂಬಾನೇ ಹೆದರಿರ್ತಾಳೆ ಕೂಡ. ಇವರು ಹೊರಗೆ ಬರುವಾಗ ಇಲ್ಲಿ ಇವನ್ ಹೇಳ್ತಾಳೆ ಆಗಷ್ಟೇ ಒಂದು ಹುಡುಗ ಒಳಗೆ ಹೋದ ಅಂಡ್ ಡಾಕ್ಟರ್ ಕೂಗಿದ್ಲು. ಆ ಹುಡುಗನ ಬಗ್ಗೆ ನನಗೆ ಪರಿಚಯವಿದೆ. ಆತನನ್ನ ನಾನು ನಮ್ಮ ಸ್ಕೂಲಲ್ಲಿ ನೋಡಿದ್ದೆ. ಆತ ಕೂಡ ನಮ್ಮ ಕ್ಲಾಸಲ್ಲೇ ಇದ್ದ. ಬಟ್ ಒಂದು ದಿನ ಒಂದು ಹುಡುಗಿಯನ್ನ ಮರ್ಡರ್ ಮಾಡಿದ್ದ. ಸೊ ಆ ಹುಡುಗಿಯ ತಾಯಿ ಈತನ ಮೇಲೆ ಕಂಪ್ಲೇಂಟ್ ಅನ್ನ ಮಾಡಿ ಜೈಲಿಗೆ ಹಾಕಿಸಿದ್ಲು. ಆ ಹುಡುಗಿಯ ತಾಯಿ ಒಂದು ಡಾಕ್ಟರ್ ಕೂಡ ಎಂದು ಹೇಳ್ತಾಳೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಸೂ ಅನ್ನ ನೋಡ್ತೇವೆ. ಆತ ಬಾಕ್ಸಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬಿಯೋಮ್ ಕೂಡ ಬರ್ತಾನೆ. ಆತನಿಗೂ ಕೂಡ ಬಾಕ್ಸಿಂಗ್ ಕಲಿಯಲು ಆಸೆ ಆಗುತ್ತೆ. ಬಟ್ ಸೂ ಬಾಕ್ಸಿಂಗ್ ಅಲ್ಲಿ ತುಂಬಾನೇ ಬಿಸಿ ಇರೋದನ್ನ ನೋಡಿ ಆತ ಅಲ್ಲಿಂದ ಹೋಗುವಾಗ ಕೆಲ ಹುಡುಗರು ಬಿಯೋಮ್ಗೆ ರ್ಯಾಗಿಂಗ್ ಮಾಡಲು ಶುರು ಮಾಡ್ತಾರೆ. ಅಲ್ಲಿಗೆ ಸೂ ಬರ್ತಾನೆ. ಸೂ ಅನ್ನ ನೋಡಿ ಅವರು ಹೆದರಿ ಅಲ್ಲಿಂದ ಹೋಗುತ್ತಾರೆ. ಇದರಿಂದ ಬಿಯೋಮ್ ಆತನನ್ನ ಒಂದು ರೇಸಿಂಗ್ ಆಗುವ ಪ್ಲೇಸ್ ಹತ್ರ ಕರೆದುಕೊಂಡು ಬಂದು ರೇಸಿಂಗ್ ಮಾಡ್ತಾರೆ. ಇದರಿಂದ ಇಲ್ಲಿ ಸೂ ತುಂಬಾನೇ ಖುಷಿ ಪಡ್ತಾನೆ. ಇದುವೇ ಆತ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಖುಷಿಯಾಗಿರೋದು.
ಇದರ ನಂತರ ಸೂ ಅನ್ನ ಬಿಟ್ಟು ಬಿಯೋಮ್ ಮನೆಗೆ ಬರ್ತಾನೆ. ಕಾರ್ ಪಾರ್ಕಿಂಗ್ ಮಾಡಿ ಸ್ನಾನ ಮಾಡಲು ಹೋಗುವಾಗ ಕೀಯನ್ನ ಅಲ್ಲೇ ಇಟ್ಟು ಒಳಗೆ ಹೋಗ್ತಾನೆ. ಸ್ನಾನ ಮಾಡಿ ವಾಪಸ್ ಬರುವಾಗ ಕೀಯ ಬದಲು ಒಂದು ಬುಕ್ ಇರುತ್ತೆ. ಅದನ್ನು ನೋಡಿ ಆತ ಅವನ ತಾಯಿ ಹತ್ತಿರ ಹೋಗಿ ಕೇಳ್ತಾನೆ, ನನ್ನ ರೂಮ್ಗೆ ಯಾರಾದ್ರೂ ಬಂದಿದ್ರ ಎಂದು. ಅದಕ್ಕೆ ಇಲ್ಲಿ ಅವಳ ತಾಯಿ ಏನು ಕೂಡ ಆನ್ಸರ್ ಮಾಡಲ್ಲ. ಹಾಗಾಗಿ ಆತ ವಾಪಸ್ ರೂಮ್ಗೆ ಬಂದು ಆ ಬುಕ್ ಅನ್ನು ನೋಡ್ತಾನೆ. ಅದರಲ್ಲಿ ಆತನಿಗೆ ಒಂದು ಫೋಟೋ ಸಿಗುತ್ತೆ. ಅದರಲ್ಲಿ ಬಿಯೋಮ್ ಹಾಗೂ ಒಂದು ಹುಡುಗ ಕುದುರೆ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಬಿಯೋಮ್ಗೆ ಏನು ಕೂಡ ನೆನಪಾಗ್ತಿರ್ಲಿಲ್ಲ, ಬಿಕಾಸ್ ಆತ ಒಂದು ಇನ್ಸಿಡೆಂಟ್ ನಿಂದ ತನ್ನ ಎಲ್ಲಾ ಮೆಮೊರಿಯನ್ನು ಕೂಡ ಲಾಸ್ ಮಾಡಿಕೊಂಡಿದ್ದ. ಇನ್ನೊಂದ್ ಸೈಡ್ ಇಯೋನ್ ಸೂ ಅನ್ನ ಮೀಟ್ ಮಾಡಲೆಂದು ಬಂದಿರ್ತಾಳೆ ಹಾಗೂ ಆತನಿಗೆ ಹೇಳ್ತಾಳೆ, ನಮಗೆ ಇನ್ನೊಂದು ರಿವೆಂಜ್ ತೆಗಿಬೇಕೆಂದು ಹೇಳಿ ಡಾಕ್ಟರ್ನ ಸ್ಟೋರಿಯನ್ನ ಹೇಳ್ತಾಳೆ ಹಾಗೂ ಡಾಕ್ಟರ್ನ ಮಗಳನ್ನ ಕೊಂದ ಹುಡುಗನ ಬಗ್ಗೆ ಕೂಡ ಹೇಳ್ತಾಳೆ. ಆಕ್ಚುಲಿ ಇವರಿಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಯಾರೆಲ್ಲ ಬುಳ್ಳಿ ಮಾಡ್ತಿದ್ರು ಅವರ ಅಗೇನ್ಸ್ಟ್ ಇವರು ರಿವೆಂಜ್ ಅನ್ನು ತೆಗೆತಿದ್ರು. ರ್ಯಾಗಿಂಗ್ ಆದ ಮಕ್ಕಳ ಪೇರೆಂಟ್ಸ್ ನಿಂದ ಹಣವನ್ನ ಕೂಡ ತೆಗೆದುಕೊಳ್ತಿದ್ರು. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಬಿಯೋಮ್ ಹಾಗೂ ಸೂ ತುಂಬಾನೇ ಕ್ಲೋಸ್ ಆಗಿ ಮಾತನಾಡುತ್ತಾ ಬೆಸ್ಟ್ ಫ್ರೆಂಡ್ಸ್ ತರ ಎಲ್ಲ ವಿಷಯನ ಶೇರ್ ಮಾಡ್ತಾ ಇರ್ತಾರೆ. ಇದನ್ನ ಇಲ್ಲಿ ಓಸಾಂಗ್ ಕೂಡ ನೋಡಿ ಜಲಸ್ ಆಗಲು ಶುರು ಆಗ್ತಾನೆ. ಇದರ ನಂತರ ಕ್ಲಾಸ್ ಅಲ್ಲಿ ಬಿಯೋಮ್ ಓಸಾಂಗ್ ಹತ್ತಿರ ಬಂದು ಆ ಫೋಟೋವನ್ನು ತೋರಿಸಿ ಕೇಳ್ತಾನೆ, ಈ ಹುಡುಗ ನಿನಗೆ ಯಾರು ಗೊತ್ತಾ ಇದ್ದಾನೆ ಎಂದು. ಆಗ ಇಲ್ಲಿ ಓಸಾಂಗ್ ಹೇಳ್ತಾನೆ, ಈತನ ಹೆಸರು ಚಾನ್ಗು ಎಂದು. ಸೊ ಆ ಫೋಟೋದಲ್ಲಿ ಇನ್ನೊಂದು ಹುಡುಗ ಚಾನ್ವಿಯ ಬ್ರದರ್ ಆಗಿದ್ದ. ಬಟ್ ಇಲ್ಲಿ ಬಿಯೋಮ್ಗೆ ಏನು ಕೂಡ ನೆನಪಿರಲಿಲ್ಲ. ಈ ಹುಡುಗನ ಪರಿಚಯ ಆತನಿಗೆ ಹೇಗೆ ಎಂದು ಥಿಂಕ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಸೈಡ್ ಸೂ ಹಾಗೂ ಇಯೋನ್ ಅದೇ ಡಾಕ್ಟರ್ನ ಮಗಳನ್ನ ಕೊಂದ ಹುಡುಗನ ಮೇಲೆ ರಿವೆಂಜ್ ತೆಗೆಯಲು ಡಿಸೈಡ್ ಮಾಡಿರ್ತಾರೆ. ಸೊ ಸೂ ಆತನನ್ನ ಹೇಗಾದ್ರೂ ಕಿಡ್ನಾಪ್ ಮಾಡಿ ತಂದು ಒಂದು ಪ್ಲೇಸ್ ಹತ್ತಿರ ಕಟ್ಟಿ ಆತನಿಗೆ ತುಂಬಾನೇ ಹೆದರಿಸ್ತಾನೆ ಹಾಗೂ ಡಾಕ್ಟರ್ ಹತ್ರ ಸಾರಿ ಕೇಳಬೇಕು ಎಂದು ಹೇಳಿ ಅಲ್ಲಿಂದ ಅವನನ್ನ ಹಾಗೆ ಬಿಟ್ಟು ಹೋಗ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಅದೇ ಪ್ಲೇಸ್ ಹತ್ತಿರ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರ್ತಾರೆ, ಏಕೆಂದರೆ ಆ ಹುಡುಗನ ಕೊಲೆಯಾಗಿತ್ತು. ಹಾಗಾದ್ರೆ ಈಗ ಈತನನ್ನ ಯಾರು ಕೊಲೆ ಮಾಡಿದ್ರು? ಇದರ ನಂತರ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಆ ಕೆಫೆಯಲ್ಲಿದ್ದ ಚಾಂಗುನ ಫ್ರೆಂಡ್ ಬಂದು ಚಾನ್ವಿ ಹತ್ರ ಎಲ್ಲ ವಿಷಯವನ್ನ ಹೇಳ್ತಾನೆ. ನಾನೇ ಅವತ್ತು ಸ್ಕೂಲಲ್ಲಿ ಚಾಂಗುನ ವಿಡಿಯೋನ ಪ್ಲೇ ಮಾಡಿದ್ದು ಹಾಗೂ ಹೇಳ್ತಾನೆ, ನಾನೇ ನಿನ್ನನ್ನು ಮೀಟ್ ಮಾಡಲೆಂದು ಕೂಡ ಕರೀತಿದ್ದೆ ಎಂದು. ಅಷ್ಟೇ ಅಲ್ಲ, ಅವತ್ತು ಚಾನ್ಗು ನಿನ್ನೊಂದಿಗೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡ್ತಿದ್ದಾಗ ನಾನು ಕೂಡ ಅದನ್ನ ನೋಡಿದ್ದೆ. ಸೊ ಆತನ ವಿಡಿಯೋ ಮಾಡಿ ಆತನಿಗೆ ತಮಾಷೆ ಮಾಡ್ಬೇಕೆಂದು ಥಿಂಕ್ ಮಾಡಿ ಆತನ ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೆ. ಬಟ್ ಅಷ್ಟರಲ್ಲಿ ಯಾರೋ ಬಂದು ಆತನನ್ನ ನೂಕಿದ್ರು. ಬಟ್ ನನಗೆ ಯಾರು ಅಂತ ಗೊತ್ತಾಗಿಲ್ಲ, ಫೇಸ್ ನೋಡಲು ಆಗಿಲ್ಲ. ಆದರೆ ನನಗೆ ಸೂನ ಮೇಲೆ ಡೌಟ್ ಇದೆ. ಅವತ್ತು ನಾನು ಅಲ್ಲಿ ಸೂ ಹಾಕಿಕೊಳ್ಳುವ ಸೇಮ್ ಶೂಸ್ ಅನ್ನ ಹಾಕಿಕೊಂಡು ಅಲ್ಲಿಂದ ಹೋಗೋದನ್ನ ನಾನು ನೋಡಿದ್ದೆ. ಸೊ ನನಗೆ ಸೂನ ಮೇಲೆ ಡೌಟ್ ಎಂದು ಹೇಳ್ತಾನೆ. ಅದನ್ನು ಕೇಳಿದ ನಂತರ ಇಲ್ಲಿ ಚಾನ್ವಿ ಶಾಕ್ ಅಲ್ಲಿ ಇರ್ತಾಳೆ, ಏಕೆಂದರೆ ಆತನೇ ಯಾವಾಗಲೂ ಕೂಡ ಅವಳೊಂದಿಗೆ ಇರ್ತಿದ್ದ. ಬಟ್ ಈಗ ನೋಡಿದ್ರೆ ಆತ ತನ್ನ ಬ್ರದರ್ನ ಮರ್ಡರ್ ಎಂದು ಕೇಳಲು ಸಿಗುತ್ತಿದೆ. ಸೊ ಇದರ ನಂತರ ಇಲ್ಲಿ ಸ್ಕೂಲಲ್ಲಿ ಎಲ್ಲರಿಗೂ ಕೂಡ ಈಗ ಗೊತ್ತಾಗುತ್ತೆ, ಚಾನ್ವಿ ಹಾಗೂ ಚಾಂಗು ಇಬ್ಬರು ಕೂಡ ಅಕ್ಕ ತಮ್ಮ ಎಂದು. ಬಟ್ ಅವಳಿಗೆ ಇಲ್ಲಿ ಒಂದೇ ಟೆನ್ಷನ್ ಆಗಿತ್ತು, ಸೂ ನಿಜವಾಗ್ಲೂ ಅವಳ ಬ್ರದರ್ನ ಮರ್ಡರರ್ ಹೌದಾ ಅಥವಾ ಅಲ್ಲವಾ ಎಂದು. ನೆಕ್ಸ್ಟ್ ಸೀನ್ ಅಲ್ಲಿ ಯೋನ್ ಹಾಗೂ ಚಾಂಗುನ ಗರ್ಲ್ ಫ್ರೆಂಡ್ ಚಾನ್ವಿಯನ್ನ ಮೀಟ್ ಮಾಡಿ ಎಲ್ಲ ಸತ್ಯವನ್ನ ಹೇಳ್ತಾಳೆ. ಚಾಂಗು ತುಂಬಾ ಒಳ್ಳೆ ಹುಡುಗ ಆಗಿದ್ದ. ಆತ ಯಾರೆಲ್ಲ ರ್ಯಾಗಿಂಗ್ ಆಗ್ತಿದ್ರೋ ಅವರನ್ನೆಲ್ಲ ರ್ಯಾಗಿಂಗ್ ನಿಂದ ಬಚಾವ್ ಮಾಡ್ತಿದ್ದ. ಬಟ್ ಯಾವಾಗ ಚಾಂಗು ಹಾಗೂ ಓಸಾಂಗ್ ಇಬ್ಬರು ಕೂಡ ಫ್ರೆಂಡ್ಸ್ ಆದ್ರೂ ಅಲ್ಲಿಂದ ಚಾಂಗು ಓಸಾಂಗ್ ಹೇಳಿದನ್ನೆಲ್ಲ ಕೇಳ್ತಿದ್ದ. ಅದನ್ನು ಕೇಳಿ ಇಲ್ಲಿ ಚಾನ್ವಿ ಕನ್ಫ್ಯೂಷನ್ ಆಗ್ತಾಳೆ, ಹಾಗಾದ್ರೆ ನನ್ನ ಬ್ರದರ್ ಒಳ್ಳೆಯವನಾಗಿದ್ನಾ ಅಥವಾ ಕೆಟ್ಟವನಾಗಿದ್ನಾ ಎಂದು. ಇನ್ನೊಂದ್ಸರಿ ಇಲ್ಲಿ ಕಾಯಿಗೆ ಯಾರು ಹೊಡೆದಿರ್ಬೇಕನ್ನುವ ಇನ್ವೆಸ್ಟಿಗೇಷನ್ ಅಲ್ಲಿ ಇಲ್ಲಿ ಕಾಯಿ ಹೇಳ್ತಾ ಇರ್ತಾನೆ, ನನಗೆ ಹೊಡೆದವನ ಬಾಡಿಯಿಂದ ಒಂದು ವಿಚಿತ್ರ ರೀತಿಯ ಆಲ್ಕೋಹಾಲ್ನ ಸ್ಮೆಲ್ ಬರ್ತಾ ಇತ್ತು ಎಂದು. ಸೊ ಇಲ್ಲಿ ಆ ಪೊಲೀಸ್ ಲೇಡಿಗೂ ಕೂಡ ಸ್ವಲ್ಪ ಡೌಟ್ ಬರುತ್ತೆ ಸೂನ ಮೇಲೆ, ಯಾಕೆಂದರೆ ಸೂ ಗೇಮ್ ಕ್ಲಬ್ ಅಲ್ಲಿ ಆಸ್ ಅ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಿದ್ದ. ಸೊ ಅಲ್ಲಿ ಆ ಗೇಮ್ ಐಟಮ್ಸ್ ಅನ್ನ ಆಲ್ಕೋಹಾಲ್ ಅಲ್ಲಿಯೇ ಕ್ಲೀನ್ ಮಾಡಲಾಗುತ್ತಿತ್ತು. ಹಾಗಾಗಿ ಅವಳು ಡೈರೆಕ್ಟ್ ಸೂನ ಪಾರ್ಟ್ ಟೈಮ್ ಜಾಬ್ ಹತ್ರ ಬರ್ತಾಳೆ ಹಾಗೂ ಆತನ ಲಾಕರ್ ಅನ್ನ ಓಪನ್ ಮಾಡಲು ಹೇಳ್ತಾಳೆ. ಇಲ್ಲಿ ಸೂ ಕೂಡ ಹೆದರಿ ಆ ಲಾಕರ್ ಅನ್ನ ಓಪನ್ ಮಾಡ್ತಾನೆ. ಅಲ್ಲಿ ಚೆಕ್ ಮಾಡಿದಾಗ ಏನು ಕೂಡ ಸಿಗಲ್ಲ. ಹಾಗಾಗಿ ಇಲ್ಲಿ ಪೊಲೀಸ್ ಲೇಡಿಗೆ ಅಗೇನ್ ಸಡನ್ಲಿ ಸೂನ ಇನ್ನೊಂದು ಬಾಕ್ಸಿಂಗ್ ಕ್ಲಬ್ ಬಗ್ಗೆ ನೆನಪಾಗುತ್ತೆ. ಹಾಗಾಗಿ ಅವಳು ಅಲ್ಲಿನ ಸೂನ ಬಾಕ್ಸಿಂಗ್ ಕ್ಲಬ್ ಹತ್ರ ರೀಚ್ ಆಗ್ತಾರೆ. ಅಲ್ಲಿ ಕೂಡ ಸೂನ ಲಾಕರ್ ಅನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಕೂಡ ಏನು ಇರಲ್ಲ. ಇದರಿಂದ ಇಲ್ಲಿ ಸೂ ಕೂಡ ಶಾಕ್ ಆಗ್ತಾನೆ, ಏಕೆಂದರೆ ಆತ ಎಲ್ಲ ಎವಿಡೆನ್ಸ್ ಅನ್ನ ಇಲ್ಲಿ ಇದೇ ಲಾಕರ್ ಅಲ್ಲಿ ಒಂದು ಬ್ಯಾಗ್ ಅಲ್ಲಿ ಹಾಕಿ ಇಟ್ಟಿದ್ದ. ಬಟ್ ಈಗ ಆ ಬ್ಯಾಗೇ ಅಲ್ಲಿ ಇರಲಿಲ್ಲ. ಆಕ್ಚುಲಿ ಆ ಬ್ಯಾಗ್ ಚಾನ್ವಿ ಹತ್ರ ಇರುತ್ತೆ, ಏಕೆಂದರೆ ಅವಳಿಗೆ ಗೊತ್ತಾಗಿತ್ತು ಪೊಲೀಸ್ ಲೇಡಿ ಸೂನ ಲಾಕರ್ ಅನ್ನ ಚೆಕ್ ಮಾಡಲು ಬರ್ತಿದ್ದಾಳೆ ಎಂದು. ಸೊ ಚಾನ್ವಿ ಸೂ ಅನ್ನ ಬಚಾವ್ ಮಾಡಲು ಆ ಬ್ಯಾಗ್ ಅನ್ನ ಕೊಂಡು ಹೋಗಿರ್ತಾರೆ. ಸೊ ಸೂ ಈ ರೀತಿ ಇಲ್ಲಿ ಆ ಪೊಲೀಸರಿಂದ ಬಚಾವ್ ಆಗ್ತಾನೆ. ಬಟ್ ಪೊಲೀಸ್ ಲೇಡಿಗೆ ಸ್ವಲ್ಪ ರಿಗ್ರೆಟ್ ಫೀಲ್ ಆಗುತ್ತೆ, ಸೂನ ಮೇಲೆ ಸುಮ್ಮನೆ ಡೌಟ್ ಮಾಡಿದೆ ಅಂತ. ಇದರ ನಂತರ ನಾವು ಇನ್ನೊಂದ್ ಸೈಡ್ ಬಿಯೋಮ್ ಹಾಗೂ ಓಸಾಂಗ್ ಇಬ್ಬರು ಕೂಡ ಮಾತನಾಡ್ತಿರೋದನ್ನ ನೋಡ್ತೇವೆ. ಇಲ್ಲಿ ಬಿಯೋಮ್ ಹೇಳ್ತಾನೆ, ನನಗೆ ಈಗ ಸ್ವಲ್ಪ ಮೆಮೊರೀಸ್ ನೆನಪಾಗ್ತಾ ಬರ್ತಿದೆ. ಮೇ ಬಿ ನನ್ನ ಮೆಮೊರಿ ಕೂಡ ನನ್ನ ಆಕ್ಸಿಡೆಂಟ್ ಇಂದ ಹೋದದಲ್ಲ, ಬೇರೆ ಏನೋ ವಿಷಯ ಇದೆ. ಅಷ್ಟೇ ಅಲ್ಲ, ನನಗೆ ಫೀಲ್ ಆಗ್ತಾ ಇದೆ ನಾನೇ ಚಾಂಗುವನ್ನ ಸಾಯಿಸಿರ್ಬೋದು ಎಂದು. ಅದನ್ನ ಕೇಳಿ ಇಲ್ಲಿ ಓಸಾಂಗ್ ಆತನನ್ನ ಗುರಾಯಿಸಿ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಇಲ್ಲಿ ಚಾನ್ವಿ ಬಸ್ ಅಲ್ಲಿ ಬೇರೆ ಸಿಟಿಗೆ ಹೋಗ್ತಾ ಇರ್ತಾಳೆ. ಅಂಡ್ ಇಲ್ಲಿ ಸೂಗೆ ಒಂದು ಮೆಸೇಜ್ ಬರುತ್ತೆ,
ನಿನಗೆ ಆ ಎವಿಡೆನ್ಸ್ ಇರೋ ಬ್ಯಾಗ್ ಬೇಕಾದ್ರೆ ನಾನು ಹೇಳಿದ ಪ್ಲೇಸ್ಗೆ ಬಾ ಎಂದು. ಸೊ ಇಲ್ಲಿ ಸೂಗೂ ಕೂಡ ಆ ಬ್ಯಾಗ್ ಇಂಪಾರ್ಟೆಂಟ್ ಆಗಿತ್ತು. ಸೊ ಆತ ಆ ಅಡ್ರೆಸ್ ಹತ್ರ ಬರ್ತಾನೆ. ಅಲ್ಲಿಯೇ ಚಾನ್ವಿ ಕೂಡ ಇದ್ಲು. ಅವಳೇ ಆತನಿಗೆ ಮೆಸೇಜ್ ಮಾಡಿ ಇಲ್ಲಿ ಕರೆದಿರ್ತಾಳೆ. ಸೂಗೆ ಇಲ್ಲಿ ಚಾನ್ವಿಯನ್ನ ನೋಡಿ ಶಾಕ್ ಆಗುತ್ತೆ. ಆಗ ಚಾನ್ವಿ ಆ ಬ್ಯಾಗ್ ಅನ್ನ ಅವರಿಬ್ಬರ ನಡುವಿನ ಗ್ಯಾಪ್ ಅಲ್ಲಿ ಬಿಸಾಡಿ ಸೂನ ಮೇಲೆ ಗನ್ ಪಾಯಿಂಟ್ ಮಾಡಿ ಹೇಳ್ತಾಳೆ, ನನಗೆ ಈಗ ಗೊತ್ತಾಯಿತು ನೀನೇ ನನ್ನ ಬ್ರದರ್ ಅನ್ನ ಸಾಯಿಸಿರುವುದೆಂದು. ಅದನ್ನ ಕೇಳಿ ಇಲ್ಲಿ ಸೂಗೆ ಶಾಕ್ ಆಗುತ್ತೆ. ಆತ ಇಲ್ಲಿ ಹೇಳ್ತಾನೆ, ಇಲ್ಲ, ನಾನು ನಿನ್ನ ಬ್ರದರ್ನ ಕೊಲೆ ಮಾಡಿಲ್ಲ, ನನಗೂ ಅವನಿಗೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ ಎಂದು. ಆದ್ರೆ ಇಲ್ಲಿ ಚಾನ್ವಿ ಯಾವುದನ್ನು ಕೂಡ ಕೇಳಲು ರೆಡಿ ಇರ್ಲಿಲ್ಲ. ಹಾಗೂ ಸೂ ಆತ ಇನ್ನೋಸೆಂಟ್ ಪ್ರೂವ್ ಮಾಡಲು ಟ್ರೈ ಮಾಡ್ತಾನೆ ಇರ್ತಾನೆ. ಚಾನ್ವಿಯ ಗಮನವನ್ನ ಡೈವರ್ಟ್ ಮಾಡಿ ಅವಳ ಕೈಯಿಂದ ಗನ್ನನ್ನು ತೆಗೆದುಕೊಂಡು ಆತ ಅವನ ಫೋರ್ಹೆಡ್ಗೆ ಪಾಯಿಂಟ್ ಮಾಡಿ ಹೇಳ್ತಾನೆ, ಅಕಸ್ಮಾತ್ ನಾನು ನಿನ್ನ ಬ್ರದರ್ನ ಮರ್ಡರರ್ ಆಗಿದ್ರೆ ನಾನೇ ಶೂಟ್ ಮಾಡಿಕೊಂಡು ಸಾಯ್ತೇನೆ ಎಂದು. ಅದೇ ಟೈಮ್ ಚಾನ್ವಿಗೆ ಚಾನ್ಗುನ ಫೋನ್ ನಿಂದ ಕಾಲ್ ಬರುತ್ತೆ. ಚಾನ್ವಿ ಶಾಕ್ ನಿಂದ ಆ ಕಾಲ್ ಅನ್ನ ಪಿಕ್ ಮಾಡ್ತಾಳೆ. ಬಟ್ ಆಚೆಯಿಂದ ಯಾವುದೇ ವರ್ಡ್ಸ್ ಕೂಡ ಬರಲ್ಲ. ಸೊ ಇಲ್ಲಿ ಚಾನ್ವಿ ಕ್ವಶನ್ ಮೇಲೆ ಕ್ವಶನ್ ಹಾಕಲು ಶುರು ಮಾಡ್ತಾಳೆ. ಆಗ ಕಾಲ್ ಸಡನ್ಲಿ ಕಟ್ ಆಗುತ್ತೆ. ಅಗೇನ್ ಕಾಲ್ ಮಾಡ್ತಾಳೆ, ಬಟ್ ಸ್ವಿಚ್ ಆಫ್ ಬರುತ್ತೆ. ಅಂಡ್ ಈಗ ಚಾನ್ವಿಗೆ ಇಲ್ಲಿ ಗೊತ್ತಾಗುತ್ತೆ ಸೂ ಇನ್ನೋಸೆಂಟ್, ಅವಳ ಬ್ರದರ್ನ ಮರ್ಡರರ್ ಅಲ್ಲ ಎಂದು. ಹಾಗೂ ರಿಲೀಫ್ ಕೂಡ ಆಗುತ್ತೆ. ಇನ್ನೊಂದ್ಸೈಡ್ ಬಿಎಂ ಒಂದ್ಸೈಡ್ ಕೂತ್ಕೊಂಡು ಆತನ ಹಾಗೂ ಆಸಂಗ್ನ ಕನ್ವರ್ಸೇಷನ್ ಅನ್ನ ನೆನಪು ಮಾಡಿಕೊಳ್ತಿರ್ತಾನೆ. ಆಸಂಗ್ ಬಿಎಂ ಹತ್ರ ಹೇಳಿರ್ತಾನೆ, ನೀನು ಸೂಸೈಡ್ ಮಾಡಿಕೊಳ್ಳಲು ಟ್ರೈ ಮಾಡಿದ್ದೆ, ಅದು ಕೂಡ ನಿನ್ನ ಪೇರೆಂಟ್ಸ್ ನವರು ಕಟ್ಟಿದ ಬಿಲ್ಡಿಂಗ್ ನಿಂದ. ಅಷ್ಟೇ ಅಲ್ಲ, ಇದುವರೆಗೂ ಯಾರಿಗೂ ಕೂಡ ಗೊತ್ತಾಗಿಲ್ಲ ಯಾಕೆ ನೀನು ಸೂಸೈಡ್ ಮಾಡಿಕೊಳ್ಳಲು ಟ್ರೈ ಮಾಡಿದ್ದೆ ಎಂದು. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇನ್ನೊಂದ್ ಸೈಡ್ ಇಲ್ಲಿ ಸೂ ಚಾನ್ವಿಯಿಂದ ತನ್ನ ಬ್ಯಾಗ್ ಅನ್ನ ತೆಗೆದುಕೊಂಡು ಅದನ್ನ ಬೆಂಕಿಯಲ್ಲಿ ಹಾಕಿ ಸುಡ್ತಾನೆ. ನೆಕ್ಸ್ಟ್ ಡೇ ಇಲ್ಲಿ ಬಿಯೋಮ್ಗೆ ಆಸಂಗ್, ಚಾಂಗು ಹಾಗೂ ಬಿಯೋಮ್ ಒಟ್ಟಿಗೆ ತೆಗೆದಿರುವ ಕೆಲವು ಪಿಕ್ಸ್ ಅನ್ನ ಕೊಡ್ತಾನೆ. ಅದನ್ನ ನೋಡಿ ಇಲ್ಲಿ ಬಿಯೋಮ್ ಫುಲ್ ಶಾಕ್ ಅಲ್ಲಿ ಇರ್ತಾನೆ. ಚಾನ್ಗು ನನಗೆ ಏನಾಗ್ಬೇಕು ಹಾಗೂ ನಾವು ಇಷ್ಟು ಕ್ಲೋಸ್ ಇದ್ದೇವಾ ಎಂದು ಥಿಂಕ್ ಮಾಡ್ತಾ ಇರ್ತಾನೆ. ಇನ್ನೊಂದು ಸೈಡ್ ಸೂ ವಾಪಸ್ ಬರ್ತಾ ಇರ್ತಾನೆ. ಟ್ರೈನ್ ಇಂದ ಇಳುತ್ತಿದ್ದಂತೆ ಆತನಿಗೆ ತಲೆ ತಿರುಗಿದ ಅಲ್ಲಿಯೇ ಬೀಳ್ತಾನೆ. ಇಲ್ಲಿಂದ ಈಗ ಸೂ ಯಾರಿಗೂ ಕೂಡ ಮೀಟ್ ಆಗಿರಲ್ಲ, ಯಾರ ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇರಲಿಲ್ಲ. ಅಂಡ್ ಚಾನ್ವಿ ಆತನನ್ನ ತುಂಬಾನೇ ಮಿಸ್ ಮಾಡ್ತಿದ್ಲು.